ನಮಸ್ಕಾರ ಗುರು, ನೀವು ನೋಡ್ತಿದ್ದೀರಾ ಸಂತೋಷ್ ಸ್ಟೋರೀಸ್ ಗೇಮ್ಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ಬೆಂಗಳೂರು ಬುಲ್ಸ್ ತಂಡ ಪ್ರಾಕ್ಟೀಸ್ನಲ್ಲಿ ಅಬ್ಬರಿಸಿದ್ರು ಅಂತ ಹೇಳಬೇಕು. ಮೇಯ್ನಾಗಿ ವಿಕಾಸ್ ಕೊಂಡಲ ಅಬ್ಬರಿಸಿದ್ರು ಅಂತ ಹೇಳಬೇಕು. 2 ಮ್ಯಾಚ್ ಬೆಂಚಲ್ಲಿ ಕುಣಿಸಿದ್ಕೂ ಸಾರ್ಥಕ ಆಯಿತು. ವಿಕಾಸ್ ಕೊಂಡಲ ಪ್ರಾಕ್ಟೀಸಲ್ಲಿ ಅಬ್ಬರಿಸ್ತಾರೆ ಅಂತ ಹೇಳಬೇಕು ಗುರು. ಅವ್ರಿಗೆ ನೆಕ್ಸ್ಟ್ ಮ್ಯಾಚ್ ಚಾನ್ಸ್ ಸಿಗುತ್ತೆ ಅಂತ ನೋಡಬೇಕು. ನೆಕ್ಸ್ಟ್ ಬಂದೇ ಇರೋದು ನಮ್ಮ ಬೆಂಗಳೂರು ಬುಲ್ಸರ್ದು ಮುಂಬೈ ಇರೋದು ಅಂತ ಹೇಳಬೇಕು. ಅವ್ರದ್ದು ಗೆಲ್ಲಲೇಬೇಕು, ಸೇಡ್ನು ಕೂಡ ತಿರ್ಸ್ಕೋಬೇಕು. ಇದೇ ವರ್ಷ ಅವ್ರದ್ದು ಸೋತಿದ್ದೀವಿ, ಈಗ ಸೇಡ್ನು ಕೂಡ ತಿರ್ಸ್ಕೋಬೇಕು ಅಂತ ಹೇಳ್ತೀನಿ. ಈಗ ನಮ್ಮ ಬೆಂಗಳೂರು ಬುಲ್ಸರು ಇನ್ನು ಉಳಿದಿರೋ 5 ಪಂದ್ಯದಲ್ಲಿ 4 ಪಂದ್ಯ ಗೆಲ್ತು ಅಂತಾರೆ, ಆರಾಮಾಗಿ ಕ್ವಾಲಿಫೈ ಆಗ್ತಾರೆ ಅಂತ ಹೇಳಬೇಕು. ಇಲ್ಲ ಅಂತಾರೆ ಅವ್ರ ಸೋಲಿ ಇವ್ರು ಗೆಲ್ಲೆ ಅಂತ ಕಾಯ್ಕೊಂಡು ಕೂತ್ಕೋಬೇಕಾಗುತ್ತೆ ನಾವು ಅಂತ ಹೇಳ್ತೀನಿ ಗುರು. ನಮ್ಮ ವಿಕಾಸ್ ಕೊಂಡಲ ಯಾವ ರೀತಿ ಆಟ ಆಡೋರು ಪ್ರಾಕ್ಟೀಸ್ ಮಾಡ್ತಾರೆ, ಉಳಿದಂಥ ಆಟಗಾರರು ಯಾರು ಯಾವ ರೀತಿ ಆಟ ಆಡೋರು ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲೈಕ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮಾಡೋ ಪರ್ಸನ್ ಹೇಳೋಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು. ನಮ್ಮ ಬೆಂಗಳೂರು ಬುಲ್ಸರು ಬ್ಯಾಕ್ ಟು ಬ್ಯಾಕ್ ಟೈಯನ್ನು ಗಳಿಸ್ಕೊಂಡ್ರು ಅಂತ ಹೇಳಬೇಕು. ಬ್ಯಾಕ್ ಟು ಬ್ಯಾಕ್ ಅಂದರೆ ವಿನ್ ಆಗಿತ್ತು ಅಂತ ಆರಾಮಾಗಿ ಕ್ವಾಲಿಫೈ ಪ್ಲೇ ಆಫ್ ಆಗ್ಬಿಡ್ರು ನಮ್ಮ ಬೆಂಗಳೂರು ಬುಲ್ಸ್ ಅಂತ ಹೇಳಬೇಕು. ಆದರೆ ಬ್ಯಾಕ್ ಟು ಬ್ಯಾಕ್ ಟೈ ಸಿಕ್ತು ಅಂತ ಹೇಳಬೇಕು. ಅವು ಎರಡು ಕೂಡ ಗೆಲ್ಲಪ್ಪ ಅಂದರೆ ನಮ್ಮ ಬೆಂಗಳೂರು ಬುಲ್ಸ್ ಟೈ ಮಾಡ್ಕೊತು ಅಂತ ಹೇಳ್ತೀನಿ ಗುರು. ನಮ್ಮ ವಿಕಾಸ್ ಕೊಂಡಲ 2 ಮ್ಯಾಚ್ ಕೂಡ ಐತಿಲ್ಲ, ರೆಸ್ಟ್ ಕೊಟ್ಟರು ಅಂತ ಹೇಳಬೇಕು. ರೆಸ್ಟ್ ಕೊಡೋಕ್ಕಿಂತ ಕುಣಿಸಿದ್ರು ವಿಕಾಸ್ ಕೊಂಡಲ ಆಡ್ದಂಗೆ ಅಂತ ಹೇಳಬೇಕು. ಈಗ ಪ್ರಾಕ್ಟೀಸ್ನಲ್ಲಿ ಅಬ್ಬರಿಸ್ತಾರೆ ವಿಕಾಸ್ ಕೊಂಡಲ ಅಂತ ಹೇಳಬೇಕು. ಯಾವ ರೀತಿ ಆಟ ಆಡ್ರಪ್ಪ ವಿಕಾಸ್ ಕೊಂಡಲ ಅಂದರೆ ಗುರು, 20 ರೈಟ್ ಪಾಯಿಂಟ್ ತಾಂಡ್ರು ಅಂತ ಹೇಳಬೇಕು. 21 ರೈಟ್ ಪಾಯಿಂಟ್ ತಾಂಡ್ರು ವಿಕಾಸ್ ಕೊಂಡಲ ಅಂತ ಹೇಳಬೇಕು ಗುರು. 30 ರೈಡನ್ನು ಮಾಡಿದ್ರು, ಅದರಲ್ಲಿ 21 ರೈಟ್ ಪಾಯಿಂಟ್ ತಾಂಡ್ರು ವಿಕಾಸ್ ಕೊಂಡಲ ಅಂತ ಹೇಳಬೇಕು ಗುರು. ಭರ್ಜರಿ ಭಯಂಕರವಾಗಿ ಆಟ ಆಡ್ರು ಅಂತ ಹೇಳ್ತೀನಿ. ಇನ್ನು ಭರತ್ ಹುಡಾ ಅವರು 8 ರೈಟ್ ಪಾಯಿಂಟ್ ತಾಂಡ್ರು ಅಂತ ಹೇಳಬೇಕು. ಸುಶೀಲ್ ಅವರು 6 ರೈಟ್ ಪಾಯಿಂಟು, ಅಕ್ಷಿತ್ ಅವರು 11 ರೈಟ್ ಪಾಯಿಂಟ್ ತಾಂಡಿದ್ರು ಅಂತ ಹೇಳಬೇಕು. ಇನ್ನು ಡಿಫೆಂಡಿಂಗ್ ವಿಚಾರಕ್ಕೆ ಬಂತು ಅಂದರೆ ಡಿಫೆಂಡಿಂಗ್ ಯಾರು ಅಷ್ಟೊಂದು ಚೆನ್ನಾಗಿ ಆಡಿಲ್ಲ, ತಕ್ಕಮಟ್ಟಿಗೆ ಆಡಿದಾಗಿದ್ದು ಸುರ್ಜಿತ್ 2, ಸೌರಭ್ 1 ಟ್ಯಾಕಲ್ ಪಾಯಿಂಟ್ ಅಂತ ಹೇಳಬೇಕು. ಇನ್ನೆಲ್ಲೇ ಇವರವರೇ ಆಡ್ಕೊಂಡಿದ್ದು ಅಂತ ಹೇಳಬೇಕು. ನಾವು ಒಂದೊಂದು ಟ್ಯಾಕಲ್ ಪಾಯಿಂಟ್ ತಾಂಡಿದ್ರು ಉಳಿದಂಥ ಆಟಗಾರರು ಅಂತ ಹೇಳಬೇಕು. ಇನ್ನು ನಿಮಗೆ ಯಾರು ಆಟ ಇಷ್ಟ ಆಯ್ತು ಇವತ್ತಿನ ಪ್ರೇಕ್ಷಕ ಮ್ಯಾಚ್ ಅಂತ ಕಾಣಿಸೋ ಕಮೆಂಟ್ ಮಾಡಿ. ನೆಕ್ಸ್ಟ್ ಮ್ಯಾಚ್ ಮುಂಬೈ ನಮ್ಮ ಬೆಂಗಳೂರು ಬುಲ್ಸ್ ಸೇಡ್ನ ತಿರ್ಸ್ಕೊತಾರೆ ಅಂತ ಕಾಣಿಸೋ ಕಮೆಂಟ್ ಮಾಡಿ. ಸಿಗೋ ನೆಕ್ಸ್ಟ್ ಆಟ ಬಾಯ್ ಬಂದ ನಮಸ್ಕಾರ. ಜೈ ಬೆಂಗಳೂರು ಬುಲ್ಸ್. ಕಪ್ ನಮ್ಮದೇ ಗುರು, ಹೊಡಿಲೇಬೇಕು, ಹೊಡಿತೀವಿ. ನೀವೇಂದ್ರೆ ಕಾಣಿಸೋ ಕಮೆಂಟ್ ಮಾಡಿ ಗುರು. ಕ್ವಾಲಿಫೈ ಆಗೋಣ ಮೊದಲು ಗುರು, ಆಮೇಲೆ ಕಪ್ ವಿಚಾರಕ್ಕೆ ಅವಾಗನ. ಟಾಟಾ ಬಾಯ್ ಬಾಯ್, ಸಿ ಯು ಸೋನ್.